ಕೆಲವೊಂದು ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ. ನಾವೇನಾದ್ರೂ ಮಾಡಬೇಡಿ ಅಂದ್ರೆ ಅದನ್ನೇ ಮಾಡೋದು, ನಾವೇನಾದ್ರೂ ಮುಟ್ಟಬೇಡಿ ಅಂದ್ರೆ ಅದನ್ನೇ ಮುಟ್ಟೋದು, ಏನ್ ಹೇಳಿದ್ರು ಮಾತು ಕೇಳಲ್ಲ. ಹಾಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ತಕೊಂಡು ಆಟ ಸಾಮಾನಾಗಿ ಬಳಸಿ ಹಾಳು ಮಾಡೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಮನೆಯಲ್ಲಿ ತಂದೆ ತಾಯಿ ಅಥವಾ ಹಿರಿಯರೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಾನು ಮಾಡ್ತೀನಿ ಅಂತ ಬರ್ತಾರೆ. ಪದೇ ಪದೇ ಅದೇನು ಇದೇನು ಅಂತ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ನಿಮ್ಮ ಮನೆಯಲ್ಲೂ ಅಂತಹ ಮಕ್ಕಳಿದ್ರೆ ದಯವಿಟ್ಟು ಅವರಿಗೆ ಬೈಯೋದು ಹೊಡೆಯೋದು ಮಾಡಕ್ ಹೋಗ್ಬೇಡಿ. ಅವ್ರೇನಾದ್ರೂ ಪ್ರಶ್ನೆ ಮಾಡಿದ್ರೆ ತಾಳ್ಮೆಯಿಂದ ಉತ್ತರ ಕೊಡಿ. ನಿನ್ಗೇನು ಗೊತ್ತಾಗಲ್ಲ ಹೋಗು ಅಂತ ಬೈಯೋದು ಹೊಡೆಯೋದು ಮಾಡಬೇಡಿ. ಅಂತ ಮಕ್ಕಳು ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ, ಮತ್ತೆ ತುಂಬಾ ಶಾರ್ಪ್ ಆಗಿರ್ತಾರೆ. ನಿಮ್ಗೆ ಮನೆಯಲ್ಲಿ ತುಂಬಾ ಕಿರಿಕಿರಿ ಅನಿಸ್ತಾ ಇದೆ ಅಂದ್ರೆ ಅವರನ್ನ ಸ್ಕೂಲ್ಗೆ ಸೇರಿಸಿ, ಟ್ಯೂಷನ್ಗೆ ಸೇರಿಸಿ, ಅಥವಾ ಸಂಗೀತ ಕ್ಲಾಸ್, ಡಾನ್ಸ್ ಕ್ಲಾಸು, ಕರಾಟೆ ಕ್ಲಾಸು, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಆಕ್ಟಿವಿಟೀಸ್ ಇದ್ರೆ ಅದಕ್ಕೆ ಸೇರಿಸಿ ಅವರನ್ನ ಬ್ಯುಸಿಯಾಗಿಡಿ. ಯಾಕಂದ್ರೆ ಅಂತಹ ಮಕ್ಕಳು ತುಂಬಾ ಚುರುಕಾಗಿರುವುದರಿಂದ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಖಂಡಿತ ಒಳ್ಳೆಯ ಸ್ಥಾನವನ್ನ ಪಡಿತಾರೆ. ಹಾಗೆ ಅವರನ್ನ ಕೆಟ್ಟ ಮಕ್ಕಳ ಜೊತೆ ಕೆಟ್ಟ ವಾತಾವರಣದಲ್ಲಿ ಬೆಳೆಸೋಕ್ ಹೋಗ್ಬೇಡಿ. ಆ ಮಕ್ಕಳು ತುಂಬಾ ಶಾರ್ಪ್ ಆಗಿರುವುದರಿಂದ ಅಲ್ಲಿನ ವಾತಾವರಣಕ್ಕೆ ತಕ್ಕ ಹಾಗೆ, ಸ್ನೇಹಿತರಿಗೆ ತಕ್ಕ ಹಾಗೆ ಬೆಳೆಯೋ ಸಾಧ್ಯತೆ ಇರುತ್ತೆ. ನಾನು ಯಾವುದೇ ಮಕ್ಕಳ ತಜ್ಞೆ ಅಲ್ಲ, ನಾನೊಬ್ಬ ತಾಯಿ. ಮಕ್ಕಳಿಗೆ ತಾಯಿಯೇ ಮೊದಲ ಗುರು ಹಾಗೂ ವೈದ್ಯ ಆಗಿರ್ತಾಳೆ. ಹಾಗಾಗಿ ಈ ಚಿಕ್ಕ ಸಲಹೆಯನ್ನ ನೀಡಿದ್ದೇನೆ.